ನಿಂಗೆ ಯಾಕೆ ಆ ಥರ ಕೆರ್ಕೊಂಡು ಮಾಡ್ಕೋತಾ ಇದೀಯಾ? ಅದು ಎತ್ಕೊಳ್ಳಿ, ಕೆರ್ಕೊಂಡು ವೇಸ್ಟ್ ಆಗೋದು, ವೇಸ್ಟ್ ಮಾಡಿ ಬಿಸಾಡ್ಬೋದು. ಏನು ಚಿಕನ್ನ? ಪೆಪ್ಪರಾ? ತನುಗೆ ನಮಗಿಲ್ವಾ? ನಿಮಗಿಲ್ಲ. ಆಯ್ತು ಮಾಡು ಮಾಡು ಮಾಡ್ತಾ ಮಾಡು. ಅಂತೂ ಇಂತೂ ಮುದ್ದೆ ಮಾಡೋದು ಕಲ್ತ್ಕೊಂಡ್ಬಿಟ್ಟೆ. ಇನ್ನೇನು ಮಾಡ್ತಾರೆ? ಪರವಾಗಿಲ್ಲ, ರೌಂಡು ಚೆನ್ನಾಗೇ ಕಟ್ಟಿದ್ಯಾ. ಮುದ್ದೆ ರೌಂಡು ಚೆನ್ನಾಗೇ ಕಟ್ಟಿದ್ಯಾ. ಅದು ನಂಗೆ ಹುಷಾರಿಲ್ದಾಗ ಮಾಡೋಕ್ಕೆ ಕಲ್ತಿದ್ದು. ಮಟನ್ ಸಾರು, ಮುದ್ದೆ, ಚಿಕನ್ ಸಂಡೇ ಸ್ಪೆಷಲ್. ಯಾವುದಾದ್ರೂ ಹಾಕು, ಯಾವುದೋ ಒಂದು ಹಾಕು ಚಿನ್ನ. ನಾಟ್ ಗುಡ್ ಅಟ್ ಸೆಲೆಕ್ಟಿಂಗ್ ಪೀಸು. ಹಾಕು ಹಂಗೆ. ಸಾಕು ಸಾಕು. ಸಾಂಬಾರು ಸ್ವಲ್ಪ. ರಾತ್ರಿ ತನಕ ಆಗುತ್ತಾ? ತೆಂಗಿನಕಾಯಿ ಎಲ್ಲ ಜಾಸ್ತಿ ಹಾಕಿ ರುಬ್ಬೇಕಿತ್ತು. ಕಾಯಿ ಹಾಕಿದ್ರೆ ಬೈತೀಯ. ಜಾಸ್ತಿ ಕಾಯಿ ಹಾಕಿದ್ರೆ ಚೆನ್ನಾಗಲ್ಲ ಕಣ್ಮನೆ. ನಿಂಗೆ ಅದೇ ಸಣ್ಣ ಮುದ್ದೆ ಸಾಕಾ? ಇಷ್ಟೊಂದು ಬೇಡ. ತನು ಮುದ್ದೆ ತಿನ್ನಕ್ಕೆ ಗೊಳಾಡ್ತಾಳಪ್ಪ. ನಾನು ಅಷ್ಟೊಂದು ತಿನ್ನಲ್ಲ. ನಾನು ನಿದ್ದೆ ಮಾಡ್ಕೊಂಡು ಕೂರಕ್ಕಾಗಲ್ಲ, ಓದಬೇಕು. ಸುತ್ತಿದೆ ನೋಡಿ. ನಾನು ಚಿಕನ್ ದೂರಿಸ್ಕೊ ಈ ಬಟ್ಟೆಗೂ ಗಲೀಜು ಮಾಡ್ಕೊಂಡೆ. ಈ ಬಟ್ಟೆ ಆಯ್ತು ಬಿಡು, ಹೋಗಿ ಅದನ್ನ ಬೇರೆ ನಿಮ್ಮ ಅಮ್ಮನ ಹತ್ರ ಒಪ್ಸಕ್ಕೆ ಹೋಗಿದ್ದೆ ಮಾಡೋ ಕೆಲಸ. ತನು ನಿಂದ್ಯಾವುದು? ನಿಂದ್ಯಾವುದು? ಫಸ್ಟ್ ನಾನು ಇದು ತಿಂತೀನಿ. ಹಾಂ, ಚೆನ್ನಾಗಿದೆ, ನಾನೇ ತಿಂತೀನಿ. ಹಾಂ, ಇಲ್ಲಾಂದ್ರೆ ಅಪ್ಪನ ಕಟ್ತೀನಿ. ನಾನು ಇದು ತಿಂತೀನಿ. ನಾನು ಇದು ತಿನ್ಲಾ? ಹಾಂ, ಥ್ಯಾಂಕ್ ಯು. ಅದು ಬೇಡವಾ? ಮೆಲ್ಟ್ ಆಗ್ತಾಯಿದೆ. ಗೊತ್ತು. ಫಸ್ಟ್ ನಾನು ಇದು ತಿಂತೀನಿ. ಚೆನ್ನಾಗಿಲ್ಲ ಅಂದರೆ ನೀವು ಕೊಡ್ತೀನಿ. ನಾನು ಯಾವತ್ತೂ ಮಾಡಿಲ್ಲ, ಇವತ್ತೇ ಫಸ್ಟ್ ಟೈಮ್ ಮಾಡ್ತಿರೋ ಚುಪ್ಪಿ. ಅಮ್ಮ ಓಪನ್ ಮಾಡಿ. ಮಾಡು, ಓಪನ್ ಮಾಡಿ. ಅದು ಬರ್ತಲ್ಲ, ಯಾಕಂದರೆ ನಾನು ಈ ಫ್ಲೇವರ್ ಅದು ಯಾವಾಗಲೂ ಒಂದ್ಸರಿ ತಿಂದಿದ್ದು ಚೆನ್ನಾಗಿ ಅನಿಸಿಲ್ಲ ನನಗೆ. ನಾನು ಆ ಥರ ತಿನ್ನೋದೇ ಇಲ್ಲ. ನಂಗೆ ಅದು ಇಷ್ಟನೇ ಆಗಲ್ಲ, ಬ್ರೆಡ್ ತರೋದು. ಅದು ನೋಡ್ರೆ ಐಸ್ ಕ್ರೀಮ್ ಅನ್ಸೋದೇ ಇಲ್ಲ ನನಗೆ. ಬೇಡ ತಿನ್ನು, ಏಕೆ ಬೇಡವಾ? ಕ್ಯಾರಮೆಲ್. ನೀನೇನಕ್ಕ ಬ್ರೆಡ್ ತರಕ್ಕೆ ಹೋದೆ? ಅವಳಿಗೆ ತಂದಿದ್ದೆ ಎರಡು ಅವಳಿಗೆನಾ? ಎರಡು ನೀನು ಚಿನ್ನ ಚಿನ್ನ ಹಂಗೆ ಕೊಡಬೇಡ. ಅರ್ಧ ತಿಂದ್ಕೊಡೋದು. ಎಷ್ಟು ಅದಕ್ಕೆ ಪ್ರೈಸು? ಗೊತ್ತಿಲ್ಲ, ಎಲ್ಲಿ ಬರ್ತಿದೆ? 30. ನಂದು 50ನಾ? 30 ಅಲ್ಲ, 25. 25ಯಾ? ಅದು ಇದು 30 ಏನಪ್ಪ? ಹೌದಾ? ಅದೇ ಜಾಸ್ತಿ, 55 ರೂಪಾಯಿದು. ಚೆನ್ನಾಗಿದೆ ಆರ್ಟ್. ನಂಗೆ ಈ ಥರ ಚಾಕ್ಲೇಟ್ ಥರ ಫ್ಲೇವರು ನನಗೆ ಇಷ್ಟ. ಚಾಕೋಬಾರ್ ಥರದ್ದು ನಂಗೆ ಇಷ್ಟ ಆಗಲ್ಲ. ಒಳ ಕ್ರೀಮು. ಖಾಲಿ ಬಾಟ್ಲು ಹಾಕಿ ಐಸ್ ಕ್ರೀಮ್ ತಗೊಂಡು ಏನೋ ಖಾಲಿ ಬಾಟ್ಲು ಹಾಕ್ಬಿಟ್ಟು ಗುಜಿರಿಗೆ ಐಸ್ ಕ್ರೀಮ್ ತಿಂತಾ ಇದ್ದೆ. ಹೌದು, ಇವಾಗ ನಿಂಗೆ ಈ ಥರ ಐಸ್ ಕ್ರೀಮ್ ಎಲ್ಲ ಎಲ್ಲಿ? ನಾವು ನಮ್ಮೂರಲ್ಲಿ ಯಾರ್ಯಾರು ಕುಡಿತಾರೆ ಅವ್ರ ಮನೆ ಹಿಂದೆ ಬಲ್ಲಿ ಹಿತ್ತಲಲ್ಲೆಲ್ಲ ಹೋಗ್ಬಿಟ್ಟು ಬಾಟ್ಲುಗಳು ಬಿದ್ದಿದ್ದಾವಂತ ನೋಡ್ಬಿಟ್ಟು ತಗೋಬರ್ತಾ ಇದ್ದು ಐಸ್ ಕ್ರೀಮ್ ತಿನ್ನಕ್ಕೆ. ನನ್ನ ಮಗಳು ನಾನೇನು ಕುಡಿತೀನಿ ಆ ಬಾಟೆ ತೊಗೊಂಡು ಹಾಕಕ್ಕೆ, ಅದಕ್ಕೆ ಯಾಕೆ ಇಸ್ಕೊಳ್ಳಲ್ಲ? ಅಲ್ಲಿ ಎಷ್ಟೊಂದು ಬಿದ್ದಿರುತ್ತೆ, ಕಷ್ಟದಲ್ಲಿ ಹಾಕೊಂಡ್ರೆ ಸಿಗುತ್ತವ್ರಿಗೆ. ಬಾಂಗ್ಲಾದೇಶ ಅವಾಗ ಕ್ವಾರ್ಟರ್ ಬಟ್ಲಿ ಬರೋದು ಚಿನ್ನೆ. ಯಾರ್ಯಾರ ಮನೆ ಹತ್ರ ಕುಡಿತಾರೋ ಅವ್ರ ಮನೆ ಹತ್ರ ಹೋಗಿ ಇತ್ಲಲ್ಲಿ ನೋಡ್ತಾ ಇದ್ದು ಬಾಟ್ಲಿದಾವ ಅಂತ. ಐಸ್ ಕ್ರೀಮ್ ಬಂದ ತಕ್ಷಣ ಹಂಗೆ ಮಾಡ್ತಾ ಇದ್ದು. ಅವಾಗೆಲ್ಲ ದುಡ್ಡು ಕೊಡ್ತಾ ಇರ್ಲಿಲ್ಲ ಮನೇಲಿ. ಯಾರು ನಿಮ್ಮಪ್ಪನ? ನಿಮ್ಮಪ್ಪ ಎಣ್ಣೆ ಅಂಗಡಿಯವ್ರಿಗೆ ಬಿಲ್ಡಿಂಗೇ ಕಟ್ಟಿಸ್ಕೊಟ್ಟೈತೆ.
ನಂಗೆ ಇದೊಂದು ಗೊತ್ತು, ಜಪಾನಲ್ಲಿ ಕಡ್ಡಿ ಇರುತ್ತಲ್ಲ ಅದ್ರಲ್ಲಿ ಏನೋ ಬರ್ದಿರುತ್ತೆ. ಏನು ಬರ್ದಿರತ್ತೆ? ಏನೋ ಅದು ಬರ್ದಿದ್ದು ಹೋಗಿ ತಗೊಂಡ್ ಕೊಟ್ರೆ ಇನ್ನೊಂದು ಐಸ್ ಕ್ರೀಮ್ ಕೊಡ್ತಾರೆ. ಕುಡ್ದಿ ಬಾಟ್ಲೆಲ್ಲ ಬಿಸಾಡ್ತಾರ ಮನೆ. ಬಾಂಗ್ಲಾದೇಶದಿಂದ ಬಂದವರಲ್ಲ, ರಾತ್ರಿ ಕಸ ಇರ್ತಾರಲ್ಲ, ಹ್ಞೂ ಅವರೆಲ್ಲ ಎತ್ಕೊಂಡೋಗಿ ಅಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಏನಾರ ಮಾಡ್ತಾರ, ಮೆಲ್ಟ್ ಮಾಡ್ಬಿಟ್ಟು ಹ್ಞೂ ಅದೇನಾರ ಮಾಡ್ತಾರಲ್ಲಿ. ಸಿಟಿಯಿಂದ ಆಚೆ ಮಾಡ್ಕೊಂಡವ್ರ ಫ್ಯಾಕ್ಟ್ರಿಗಳನ್ನೆಲ್ಲ ಈ ಪ್ಲಾಸ್ಟಿಕ್ ಬಾಟ್ಲುಗಳು ಮತ್ತು ಗಾಜಿನ ಬಾಟ್ಲುಗಳು, ಅವರು ಇದು ಬಕೆಟ್ಗಳು ಟಬ್ಗಳು ಅಂಥವೆಲ್ಲ ಮಾಡ್ತಾರೆ ನೋಡು. ಬಂಡವಾಳ ಇಲ್ದಂಗೆ ಮಾಡ್ತಾರೆ ನೋಡು ಅವರು. ಆಯೋದು ಈಸಿನ ಕಸದಲ್ಲಿ ಹೋಗಿ ಆಯೋದು ಈಸಿನ 108 ಕಾಯಿಲೆ ಬರ್ತವೆ ಕಸದಲ್ಲಿ ಹೋಗಿ ಆಯೋದು. ಇಲ್ಲ ಹೇಳಕ್ಕಾಗಲ್ಲ. ಅವ್ರಿಗೇನಾದ್ರು ಸಿಕ್ಬೋದು, ಲಕ್ಷ್ಮಿ ಸಿಕ್ಕಿದ್ರೆ ಎಲ್ಲರಿಗೂ ಸಿಕ್ಬಿಡುತ್ತೆ ನಿನಗೆ. ಸುಮ್ಮನೆ ಇರು. ಏನು ಯಾರು ದೊಡ್ಡರಲ್ಲ. ಅವಾಗಿನ ಕಾಲದ ಥರ ಅಲ್ಲಿ ಚಿನ್ನ ಬಿದ್ದೈತೆ, ಅಲ್ಲಿ ದುಡ್ಡು ಬಿದ್ದೈತೆ ಅಂತ. ಇವಾಗೆಲ್ಲ ಆನ್ಲೈನ್ ಪೇಮೆಂಟ್ಗಳು, ಬ್ಯಾಂಕಲ್ಲಿ ಹಂಗೆ ವ್ಯವಹಾರ, ಡಿಜಿಟಲ್ ಯುಗ ಈಗ. ಅದು ಬ್ಯೂಟಿಫುಲ್ ಫೋಟೋ ಅಂತೆ, ನಿಂಗೆ ಕಳಿಸಿದಾಳಂತೆ. ಅದು ನೋಡೋಕ್ಕೆ ಪುಣ್ಯ ಬೇಕಂತೆ, ನೋಡ್ಕೊ. ನಾನಲ್ಲೇ ಆಲ್ರೆಡಿ ಪುಣ್ಯ ಸಂಪಾದನೆ ಮಾಡಾಯ್ತು. ನೀನು ಸಂಪಾದನೆ ಮಾಡ್ಕೊ ಪುಣ್ಯ. ನಾನು ಯಾರ ಮುಖ ನೋಡ್ತೀನಿ? ನಾನು ಮಗು ಮುಖನೇ ನೋಡ್ತೀಯಾ? ಫಸ್ಟ್ ಎದ್ದ ತಕ್ಷಣ ಫೋನ್ ಎತ್ಕೊಂತೀಯ, ಫಸ್ಟ್ ಇದು ಓಪನ್ ಮಾಡ್ತೀಯ, ನೋಡ್ತೀಯ. ಆಮೇಲೆ ದುಡ್ಡು ಎಷ್ಟು ಬಿದ್ದಿದೆ ಅಂತ ಹೇಳಿ ಟ್ಯಾಲಿ ಮಾಡ್ಕೊಂಡು ಕೂತ್ಕೊತೀಯ ನಿದ್ದೆಗಳಲ್ಲಿ, ಹೇಗೆ ಹಿಂಗೆ ಮಾಡ್ತಾ ಇರ್ತೀಯ. ಆಮೇಲೆ ಸ್ವಲ್ಪ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀಯ, ಆಮೇಲೆ ಆ ಚೈನಾ ಮಕ್ಕಳು ನೋಡ್ತೀಯ. ಅಷ್ಟೇ ಮಾಡೋದು. ಹಿಂಗೇನು ಮಾಡ್ತೀಯ ನೀನು? ನಾವು ಮಲಗಿದೀವ, ಒದ್ದಾಡ್ತಾ ಇದೀವ, ಇಲ್ಲ ತನು ಮಲಗಿದಾಳ, ಏನಾರು ನೋಡ್ತೀಯ? ಏನು ನೋಡಲ್ಲ ನೀನು. ನಿಂಗೆ ಆರಾಮ. ನೀನೇನು ನೋಡ್ತಾ ಇದೀಯ? ನಾನೇನು ನೋಡಲ್ಲ. ಧಾರಾವಾಹಿ ಆಂಟಿ ಬರೀ ಆಕ್ಸಿಡೆಂಟು ಅದೇ ಕೆಲಸ. ನೆಗೆಟಿವಿಟಿ ನೋಡು ಬರೀ. ಬಸ್ ನೋಡಲಿ ಯಾವ ಲೆಕ್ಕಾಚಾರ ನೋಡ್ಬೇಕು. ಅಪ್ಪ ಪುರಿ ಟ್ರಾವೆಲ್ ಬಸ್. ಈ ತರ ದೊಡ್ಡ ಬುಕ್ ಎಷ್ಟು ರೂಪಾಯಿ ಅದಕ್ಕೆ? 130. 130 ರೂಪಾಯಿ. 200 ಪೇಜ್ ಇದಕ್ಕೆ ಇಲ್ಲಿ ಬರೀ 60 ರೂಪಾಯಿ ತಂತಾರೆ. ಇದು 300 ಪೇಜಿಗೆ 130. ಕಮಂಗಿತ್ತ ಗೊತ್ತಿಲ್ಲ ಇಷ್ಟೊಂದು ಅಂತ. ಎಲ್ಲಿ ತಂದೆ ಅದನ್ನ? 200 ಪೇಜಿಂದ 2 ಬುಕ್ ತಂದಿದ್ರೆ ಆಗಿರೋದು. 200 ಪೇಜ್ 2 ತಂದಿದ್ರೆ ಬರ್ತಾ ಇರ್ಲಿಲ್ವ? 2 400 ಪೇಜ್ ಆಗೋದು. ಓಕೆ 60 120 ಅನ್ಸುತ್ತೆ. 10 ರೂಪಾಯಿ ಲೆಡ್ಡ ಅದು. ಹಾ 10 ರೂಪಾಯಿ ಅಲ್ಲ 5 ರೂಪಾಯಿ. 300 ಪೇಜ್ ತಗೋಬೇಡ ಚಿನಿ, ಲಾಸ್ ಅದು. ಮತ್ ಇರಿ ಇದು ತೋರಿಸ್ತೀನಿ. 304 ಪೇಜ್ ಇರುತ್ತೆ ಅದು. ಲಾಸ್ ಅದು ಅಲ್ವಾ? ನಾನು ಅದೇ ಇವತ್ತು ಮಾಡಿದೆ. 200 ಪೇಜಿಗೆನೆ 60 ರೂಪಾಯಿ. ಇದು ಓದ್ಸತಿ ಕೊಡ್ಸಿದ್ದು. ಎಷ್ಟು ಪೇಜ್ ಇದು ನೋಡು, ಅಲ್ಲಿ ಬರ್ದೈತೆ. ಅದು ಬರ್ದಿರಲ್ಲ. ಅವ್ರು ಬರೆಯಲ್ಲ. 300 ಪೇಜ್ ತೆಗಿಬೇಡ. 300 ಪೇಜ್ ನಾವು ತರಬೇಡ, 200 ಪೇಜ್ ನಾವು ತಗೋಬಾ. 200 ಪೇಜ್ 200 ಪೇಜ್ 50 ರೂಪಾಯಿ. ನಾನು ಮತ್ತೆ ಯಾವನ ಹೋಗಿ ತಗೋತಾನೆ ಅಂತ ನಾನು ಮತ್ತೆ ಒಂದೇ ಸತಿ ತಗೋ. 100 ಪೇಜ್ ಪೇಪರ್ ವೇಸ್ಟ್. ಇವಾಗ ವೇಸ್ಟ್ ನೋಡಿ, ನೀವು ತಂದಿದ್ದು 1 ತಿಂಗಳಲ್ಲೇ ಮುಗಿಸ್ದೆ ನಾನಿದು. ಹಂಗಲ್ಲ ಚಿಡಿ. 200 ಈ 400 ಬರುತ್ತಲ್ಲ, 400 ಪೇಜ್ ಇನ್ನ 100 ಪೇಜ್ ಜಾಸ್ತಿ ಬರುತ್ತೆ. ಹಂಗೆ ನೋಡು 135 ರೂಪಾಯಿ. ಲಾಸ್ ಓಡ. ನಂಗೇನ್ ಗೊತ್ತಿತ್ತು? ಇದೆಷ್ಟು ಚಿಡಿ? ಅದ್ರ ಪ್ರೈಸೇ ಬರ್ದಿಲ್ವೇನ? ಬರ್ದವ್ರೇನ ನೋಡು. ಏನ್ ಬರ್ದಿದ್ದಾರೆ? ಅದು ಅಷ್ಟೇ 130 ರೂಪಾಯಿ 150 ಇದು. 320 ಪೇಜ್ 150. ಇದು ಹಾರ್ಡ್ ಬೈಂಡ್ ಬರುತ್ತಲ್ಲ ಅದು. ಹಾರ್ಡ್ ಬೈಂಡ್ ತನು ಹೋದ್ವಾರ ಮೊನ್ನೆ ತಾನೇ ಕೊಡ್ಸಿದ್ನಲ್ಲ ತನು ಒಂದು ಬುಕ್ಕು. ಅವತ್ತು ಇವ್ರ ಅಂಗಡಿಲಿ ಕೊಡ್ಸಿದ್ನಲ್ಲ 200 ಪೇಜ್. ಅದಕ್ಕೆ ಯಾವ್ದು ಅದನ್ನೇ ಯಾವ್ದಕ್ಕೆ ಇಟ್ಟೆ? ಇಲ್ಲಿ ಹೋಗ್ತಾ ಕೊಡ್ಸಿದ್ನಲ್ಲ, ಇಲ್ಲಿ ಇವ್ನ ಕೆಳಗಡೆ ಅಲ್ಲಿ ಮುಂದೆ. ಈ ಪೇಪರ್ ನೋಡು, ಈ ಪೇಪರ್ ನೋಡಿ. ಹಿಂಗೆ ಪೇಪರ್ ಡಿಫ್ರೆನ್ಸ್ ಉಂಟು. ಈ ಪೇಪರ್ ಈ ಪೇಪರ್ ಭಾಳ ವ್ಯತ್ಯಾಸ ಇದೆ. ರಫಿಗೆ ಯೂಸ್ ಮಾಡ್ಕೊಳೋದು ಕ್ಯಾತಿ ಮುಳ್ಳಿ ಪೇಪರ್ ನೋಡ್ತಾರೆ. ರಫಿಗೆ ಅದೇ ನೋಟ್ಸಾ? ನಾನು ಮೊನ್ನೆ ಹೋದ್ವಾರ ಕೊಡ್ಸಿದ್ನಲ್ಲ ಅವತ್ತು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಕೊಡ್ಸಿಲ್ಲ. ಇವನ ಹತ್ರ ಇದು ಸೇಮ್ ಕಲರ್ ಇದೆ, ಗ್ರೀನ್ ಕಲರ್ ಬೇಡ, ಬೇರೆ ಕಲರ್ ಕೊಡಿ. ಮತ್ ಮಕ್ಕದ ಮೇಲೆ ಕೊಟ್ಬಿಡ್ತೀನಿ. ಕೊಡ್ಸಿದೆ ಕಣ್ಮನೆ. 60 ರೂಪಾಯಿ ಕೊಟ್ಟು ವಾರಕ್ಕೆ ಒಂದೊಂದು ಬುಕ್ಕು, ನೋಟ್ ಬುಕ್. ಮೊನ್ನೆ ನೀನ್ ಬೇರೆ ಕೊಡ್ಸಿದಲ್ಲ ಅಮ್ಮ. ಸರಿ ಆಯ್ತು ಹೋಗು. ಟ್ಯೂಷನ್ ಆಯ್ತು ಹೋಗು. ಬರೀ ಪುಸ್ತಕ ನನಗೆ ಬಿಸಾಕಕ್ಕೆ ಮನ್ಸಿಲ್ಲ, ಎಲ್ಲ ಇಟ್ಟಿದ್ದೀನಿ.
ಎಲ್ಲದು ಮುಗಿಸಿದ್ಮೇಲೆ ಓದ್ಬೇಕಾದ್ರೆ ಒಂದು ಬುಕ್ ತೊಗೊಳಕ್ ಆಯ್ತದಿಲ್ಲ ನನ್ನ ಕೈಯಲ್ಲಿ ಪೇಪರ್ ಎಲ್ಲ ಮಡಿಸಿ ಕ್ಲಿಪ್ ಹಾಕಿ ಅದು ಎಲ್ಲರೂ ಅವಾಗ ಹಂಗೆ ಕಷ್ಟಪಟ್ಟಿರೋದು ಯಾರಿಲ್ಲ. ಆಲ್ಮೋಸ್ಟ್. ಏನೋ ಈಗ ಒಬ್ರೋ ಇಬ್ರೋ ಮಾತ್ರ ಹಂಗೆ ಸ್ವಲ್ಪ ರಿಚ್ ಆಗಿದ್ದಿದ್ದು. ಈಗಿನ ಕಾಲದಲ್ಲಿ ರಿಚ್ ಆಗಿರೋರ್ ಮನೇಲಿ ಕೊಡಿಸ್ತಿರ್ಲಿಲ್ಲ ಕಣಮ್ಮ ನಡಿ. ಐ ಥಿಂಕ್ ಇದೇ ಜಾಸ್ತಿ ದೊಡ್ಡದಿದೆ. ಇಲ್ಲ ಇದು ಉದ್ದ ಇದೆ, ಅದಕ್ಕೆ ದೊಡ್ಡದಿದೆ. ನಾನು ಓದ್ಕೋಬೇಕು ಒಳ್ಳೆ 25 ಸಾರಿ ಯಾರು ನಾವಾ ನೀವೇ ಬಂದಿದ್ದ ತಕ್ಷಣ 2 ಐಸ್ ಕ್ರೀಮ್ ತಿಂದ್ಬಿಟ್ಟೆ. ಇವಾಗ ಆಡ್ತಾ ಇದ್ದೇನೆ. ಇವಾಗ ಹೋಗ್ತಾನು ಟೈಮ್ ವೇಸ್ಟ್ ಮಾಡ್ಬೇಡ. 105 ರೂಪಾಯಿ ಐಸ್ ಕ್ರೀಮು ಹೊಡೆದಿದ್ದು 300 ರೂಪಾಯಿ ಬಾಡಿಗೆ, 105 ರೂಪಾಯಿ ಐಸ್ ಕ್ರೀಮು, 140 ರೂಪಾಯಿ ಬುಕ್ಕು, ಇನ್ನು 60 ರೂಪಾಯಿ ಉಳಿದೈತೆ. ಏನ್ ಮಾಡ್ಲಿ? ಅದು 60 ರೂಪಾಯಿ ಕೊಟ್ಬಿಡು. ನಾನು ಕೊಡಿ ಸೇವ್ ಮಾಡ್ತೀನಿ. ಅದ್ರ ಬದಲು ಐಸ್ ಕ್ರೀಮ್ ದುಡ್ಡೇ ಸೇವ್ ಮಾಡಿದ್ರೆ ನೋ ಅದು ಹಂಗಾಗಲ್ಲ. ಹೆಂಗಾಗಲ್ಲ? ನೀನ್ ಯಾರಪ್ಪ 150 ರೂಪಾಯಿ 120 ರೂಪಾಯಿ ಕೊಟ್ಟು ತಗೊಂಬಂತ ನಾವು ಕೇಳಿದ್ವಿ. 300 ರೂಪಾಯಿ ಕೇಳಿದ್ದೆ. ಯಾರು ನನಗೇನು ಗೊತ್ತು? ಅಲ್ಲ ಬುಕ್ ಅಲ್ಲ ಕೇಳಿದ ಐಸ್ ಕ್ರೀಮ್ನ. ಐಸ್ ಕ್ರೀಮ್ ಅವಳು ಅರುಣ್ ಐಸ್ ಕ್ರೀಮೇ ಬೇಕು ಅಂತಾಳಲ್ಲ, ಅವಳು ಕಾಂಜಿ ಪಿಂಜಿ ಐಸ್ ಕ್ರೀಮ್ ತಿನ್ನಲ್ಲ ಅಂತಾಳಲ್ಲ. ಏನು ಮಾಡೋದು? ಅದು ಚೆನ್ನಾಗಿರಲ್ಲ, ಅದೇ ಕೋನ್ ಇರುತ್ತೆ. ನಂಗೆ ಅವು ಯಾವ ಇಷ್ಟ ಆಗಲ್ಲ ಮನೆ ಡೈರಿ ಡೇ ಅವು ಇವು ಇಷ್ಟ ಆಗಲ್ಲ. ಬೇಕಾದ್ರೆ ಒಂದು ಪಕ್ಷ ಕಪ್ ಐಸ್ ತಗೊಂಡು ತಿಂದ್ಬಿಡ್ತೀನಿ. ಡೈರಿ ಡೇದು ಕೋನ್ ಐಸ್ ಕ್ರೀಮ್ ಇಷ್ಟ ಆಗಲ್ಲ ನನಗೆ. ನಂಗೆ ಅರುಣೇ ಇಷ್ಟಪ್ಪ. ಅರುಣ್ ಐಸ್ ಕ್ರೀಮ್ ಇಷ್ಟ. ನನಗೆ ಐಸ್ ಬೋಲ್ ಇಷ್ಟ. ನೀವೆಲ್ಲ ತಿಂತೀರಾ ಬಿಡಪ್ಪ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ. ಅಯ್ಯೋ ನೀವು ತಿನ್ಸೇ ಇಲ್ಲ. ನಾವು ಒಂದೇ ಸತಿ ಯಪ್ಪ ಮುಂಚೆ ಎಲ್ಲ ಚೆನ್ನಾಗಿ ತಿಂದಿದೆ ಅಮ್ಮ. ನಮ್ಗೆ ಅವತ್ತೇನೋ ರಾತ್ರಿ ಏನೋ ಅಪರೂಪಕ್ಕೆ ಅದು ಅರ್ಧ ತಾಂತಿದ್ದೆ, ಅರ್ಧ ನನಗೆ ತಿನ್ಸಿದ್ದು. ಯಾವುದು? ಅವತ್ತು ಜ್ಯೂಸ್ ಕುಡ್ಸಕ್ಕೆ ಹೋದ ಕರ್ಕೊಂಡು ಯಾವ್ದಾರ ಒಂದು ತಗೋಬೇಕು ನೀನು. ಜ್ಯೂಸು ಐಸ್ ಕ್ರೀಮ್ ಎಲ್ಲ ನನಗೆ ಗೊತ್ತಿತ್ತು ಅದೆಲ್ಲ ಸಿಗುತ್ತಲ್ಲಿ ಅಂತ. ಯಾವ್ದಾರ ಒಂದು ತಗೋಬೇಕು ನೀನು. ಇನ್ನು ಅವತ್ತು ನೀವು ಅಲ್ಲಿ ಐಸ್ ಕ್ರೀಮ್ ಬೋಲ್ ಕೊಡ್ಸ್ತೀನಿ ಅಂದಿದ್ದೀರಾ. ಇನ್ನು ಅದು ಇದ್ಯಾಕೆ ಕಣ್ಣು ಊದ್ಕೊಂಡೈತೆ ಬೈಲಿ? ಏನಕ್ಕೆ ರಪ್ಪ ಎಲ್ಲ ಊದ್ಕೊಂಡೈತೆ? ಎಲ್ಲಿ? 2 ಸೈಡು ಏನಿಲ್ಲ. ನಿದ್ದೆ ಮಾಡೋ ನೆಟ್ಟಿಗೆ ಎಲ್ಲಿ ಉತ್ಕೊಂಡಿದೆ? ಹೋಗ್ತೀನಿ ಬರೀ ಮಾತು ಮಾತು ಮಾತು. ಮನೆ ಅರ್ಧ ಗಂಟೆ 1 ಅವರ್ಗೂ ಓಡ್ ಬರ್ತಾಳೆ. ಅಮ್ಮ ವೇಸ್ಟ್ ಮಾಡ್ತು ನನ್ನ ಟೈಮ್. 1 ಅವರ್ಗೂ ಓಡ್ ಬರ್ತಾಳೆ ಕಣೆ. ನಾನು ಅವಳು ಡಿಸ್ಟರ್ಬ್ ಮಾಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಹಾಡಾಡ್ಕೊಂಡು ತಲೆ ನೀನ್ ತಿನ್ಕೊಂಡು. ಯಾಕೆ ಹಂಗ ಆಡ್ತೀಯ? 38 ವರ್ಷ ಆಯ್ತೈತೆ ನೀನ್ ಅಚ್ಚಕಟ್ಟಾಗಿ 38 ಅಲ್ಲ 40. ಅವ್ರ ಗಂಡ ಸರಿ ಇಲ್ಲ. ನೀವ್ ಸರಿ ಇದ್ದೀರಾ ಇಲ್ವಾ? ನಿಮ್ ಹೆಂಡತಿ ಮಾಡುತ್ತೆ, ನಿಮ್ ಹೆಂಡತಿ ಮಾಡುತ್ತೆ ಸರಿ ಇಲ್ಲ ಅಂದ್ರೆ. ಹಲೋ ಎಕ್ಸ್ಕ್ಯೂಸ್ ಮೀ, ನಾನು ಸೊಂಟ ಈಗ ತಾನೇ ರೆಡಿ ಮಾಡ್ಕೊಂಡಿದ್ದೀನಿ. ಬಾಡಿ ವೆಯ್ಟ್ ಕಮ್ಮಿ ಆಗಲಿ ಅಂತ ಅವಾಗ ಮಗು ಜೊತೆ ಡ್ಯಾನ್ಸ್ ಮಾಡ್ತೀನಿ. ಅದು ಫೋರ್ಸಬಲ್ ಆಗಿ ನನ್ನ ಕೇಳಿ ಡ್ಯಾನ್ಸ್ ಮಾಡ್ಸೋದು ಆಡಾಕಿ, ಆಯ್ತಾ? ಓದಕ್ ಬಿಡಬೇಡ ಹುಡುಗಿನ. ಇಲ್ಲ ಮುರಳಿ, ಅವಾಗ ರಿಲ್ಯಾಕ್ಸೇಷನ್ಗೆ. ಅವಳು ರಿಲ್ಯಾಕ್ಸೇಷನ್ಗೆ ಐಸ್ ನಾವಲ್ಲಿ ಸ್ವಲ್ಪ ಹಂಗೆ ಕೂತಿದ್ದೆ. ನನ್ನ ಮಗು ನನ್ನ ಫ್ಯಾನು ಕಣ್ಮನೆ. ನನ್ನ ಡ್ಯಾನ್ಸ್ ಅಂದ್ರೆ ಅವಳಿಗೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಫೋರ್ಸ್ ಮಾಡಿ ಕರೆದು ಡ್ಯಾನ್ಸ್ ಮಾಡಿಸ್ತಾಳೆ, ಗೊತ್ತಾ? ನೋಡಿ 1 hour ವೇಸ್ಟ್ ಆಯ್ತು ಅಮ್ಮನಿಂದ. ಸೊ ಟಚ್ ಮೀ ನಾಟ್ ಪ್ಲಾಂಟ್ ನ ಸೈಂಟಿಫಿಕಲಿ ಮಿಮೋಸಾ. ಯು ಆರ್ ಎ ಟಚ್ ಮೀ ನಾಟ್ ಪ್ಲಾಂಟ್ ಮಿಮೋಸಾ ಪುಡಿಕಾ. ಮುಟ್ರಮುನಿ ಸೊಪ್ಪು ಕಡೆ ಹಂಗಾರೆ. ಮುಟ್ರಮುನಿ ಸೊಪ್ಪು ನೀನು ಅಂತ ನಿನ್ನ ಮಗಳು ಹೇಳ್ತಾರದು. ಸಣ್ಣ ಪ್ಲೇಟ್ ತರಬಾರ್ದ ಚಿನ್ನಿ? ತನು ಮಾಡಿರೋವಂತಹ ಮ್ಯಾಗಿ ತನು ಒಗ್ಗರಣೆ ಹಾಕಿ ಮೂಗನೆಲ್ಲ ಗಬ್ಬೆಬ್ರು ಸಿಕ್ಕಿದೆ. ಮೂಗು ಇನ್ನೂ ಉರಿತೈತೆ ನಿನ್ನ ಬೆಳ್ಳುಳ್ಳಿ ಒಗ್ಗರಣೆಗೆ. ಏನು ಮಹಾ ಇದ್ರು ತುಂಬ ಬಂದ್ಬಿಟ್ಟೈತಾ? 2 ಮ್ಯಾಗಿಗೆ ಎಷ್ಟು ಬರುತ್ತೋ ಅಷ್ಟೇ ಬರುತ್ತೆ. ಓವರ್ ರಿಯಾಕ್ಷನ್ ಮಾಡೋದು ಬಿಡು ಫಸ್ಟು, ಆಯಿತಾ? 2 ಮ್ಯಾಗಿ ಕರೆಕ್ಟಾಗಿ ಆಗಿತ್ತೆ. ಆ್ಯಕ್ಚುಲಿ ಇಪ್ಪಿ ಚಂದ. ಡೋರ್ ಕ್ಲೋಸ್ ಮಾಡು. ಏನು ಗಾಳಿ ಹೊಡೆಯುತ್ತೆ. ದಿನ 100-200 ರೂಪಾಯಿ ಖರ್ಚು ಬೇಕು ಮನೆಗೆ. ನೀ ಕಲ್ಸ್ಕೊಂಬಂದಿದೀಯಾ, ಖರ್ಚು ಮಾಡ್ತೀಯಾ? ಅಲ್ಲ ಖರ್ಚು ಮಾಡ್ತೀಯ, ಓಕೆ. ಬೇಡ ಅಂದರೂ ತರ್ತೀಯ, ಆಮೇಲೆ ಹೇಳಿ ಯಾಕೆ ತೋರಿಸ್ತೀಯಾ? ಕಮ್ಮಿ ಮಾಡಲಿ ಅಂತ ತಗೊಂಬರೋದು ನೀನು ಕಮ್ಮಿ ಮಾಡು ಫಸ್ಟ್. ಅವಳೇ ಕೇಳಿದ ಐಸ್ ಕ್ರೀಮ್, ನಾನು ಕೇಳೋದು. ನಾನು ಒಂದು ಕೇಳಿದೆ ಅಪ್ಪ. ಓದಿ ಗಂಟ್ಲು ನೋವಾಗಿದೆ ಪಾಪ. ಕಾಫಿ ಮಾಡ್ಕೊಳ್ಳೋ, ಜ್ಯೂಸ್ ಮಾಡ್ಕೊಳ್ಳೋ, ಲೆಮನ್ ಜ್ಯೂಸ್ ಅವಳಿಗೆ ಇಷ್ಟ ಆಗಲ್ಲ. ಅವಳು ಏನೇನೋ ಕೋರಿಯನ್ ಅವು ಚೈನಾದವು ಅದ್ರವು ಇದ್ರವು ಕೇಳ್ತಾಳೆ. ಅದೇನು ಅಸಹ್ಯವಾಗಿ ಆ ಥರ ಹಾಕೊಂಡು ಮನೆ ಲೈಕ ಹಾಡು ಚೆನ್ನಾಯ್ತಲ್ಲ. ಅದು ಆಡಿರೋದು ಯಾರು ಹೇಳು? ಸುದೀಪ್ ಮಗಳು ವಾಯ್ಸ್ ಚೆನ್ನಾಗೈತೆ.
ಚೆನ್ನಾಗಿರುತ್ತೆ ದುಡ್ಡಿದ್ರೆ ಎಲ್ಲ. ದುಡ್ಡಿದ್ರೆ ಕಲೆ ಬರುತ್ತಾ? ಯಾಕೆ ಬರಲ್ಲ? ಬರಲ್ಲ. ಕಲೆ ಬರೋಕೆ ಓದ್ಲೇಬೇಕು ಅಂತ ಏನು ಇರಲ್ಲ. ಏನೋ ಅವ್ರು ಚೆನ್ನಾಗಿ ಓದಿದ್ದಾಳೆ ಆದರೆ ಸಾಕಷ್ಟು. ನಂಗೆ ಜಾಸ್ತಿ ಬಿಡಪ್ಪ. ಕೈ ಬರಲ್ಲ ಚಿನ್ನಿ ನಂಗಾದ್ರೆ. ನಿನಗೆ ಕೈ ಬರುತ್ತಾ? ನಿನ್ನ ಕೈ ಬರುತ್ತಾನೆ. ಮನೆ ನಂಗೆ ಆ ಸಿರಪ್ ಥರದ್ದು ಹಾಕು ಮನೆ, ನಂಗೆ ಡ್ರೈ ಹಾಕ್ಬೇಡ. ಸಿರಪ್ ಅಲ್ಲ ಅದು ಸೂಪು. ಸಾರಿ ಸೂಪು. ಏನೋ ತಪ್ಪು ಹೇಳ್ಬಿಟ್ಟೆ ಬಿಡಮ್ಮ, ಕ್ಷಮಿಸ. ಬಿಸಿ ಬಿಸಿ ಇದೇ ಅಲ್ಲಿ ಇದೆಲ್ಲ ಬಿಸಿ ಮಾಡ್ಕೊಂಡು ಬಂದಾಳೆ. ಅದಕ್ಕೆ ಅದ್ರಲ್ಲಿ ತಂದು ಇಟ್ಟಿದ್ದು ಅಲ್ಲ ಬಿಸಿ ಆಗಲ್ವಲ್ಲ? ಅದಾಗಲ್ಲ, ನಾನು ಮುಟ್ಬಿಟ್ಟು ಸುಡ್ಸ್ಕೊಂಡೆ ಆಗ್ಲೇ. ಬಿಸಿ ಇದೆಲ್ಲ ಒಂದು ಬಿಸಿ ಇಲ್ಲೋಡ, ಇದೆಲ್ಲ ಒಂದು ಬಿಸಿನಾ? ಅದು ಬಿಸಿ ಇದೆ ಅದು. ಬಿಸಿ ಇದೆ ಆ ಕಡೆ. ಈ ಕಡೆ ಬಿಸಿ ಇಲ್ಲ. ನೋಡಿ ಏನ್ ಸರ್ಕಸ್ ಮಾಡ್ತಾವಳ. ಎಳ್ಕೊ ಚಿನ್ನಿ. ಚಲ್ಲುತ್ತೆ ನಿಧಾನ. ಚೆಲ್ಲಲ್ಲ, ಎಳ್ಕೊ ನಿಧಾನಕ್ಕೆ. ಸಿರಪ್ ನಂಗೆ ಹಾಕಿಲ್ಲ, ಜ್ಯೂಸ್ ಹಾಕಿ. ಅಯ್ಯೋ ಅದು ಸೂಪಪ್ಪ. ಆಯ್ತು ಸೂಪ್ ಹಾಕನ ಬಿಡ ನಿಮ್ಮ ಅಪ್ಪ ಒಂಚೂರು. ಇಟ್ಕೊಂಬನೆ, ಕೈ ಸುಡಲ್ಲ. ಓವರ್ ಆಕ್ಷನ್ ರಾಜ. ಸ್ಪೂನ್ ಕೊಡೆ. ಹಿಂಗೆ ಡವಲ್ಲೇ ಬಂದ್ಬಿಟ್ಟೆ ಲೈಫ್ ಟೈಮು. ಲೂಸ್ ಮೋಷನ್ ಆಗಿರೋನಿಗೆ ಏನೇನು ಕೊಡ್ತೀರಾ ನೋಡ್ರಿ. ತಿನ್ಬೇಕಾದ್ರೆ ನಿನ್ನ ಕತೆಗಳು ಹೇಳು ಆಯ್ತಾ? ನೆಮ್ಮದಿಯಾಗಿ ತಿನ್ಬಾರ್ದು. ತನು ಮ್ಯಾಗಿ ಅಂತ 3-4 ಸತಿ ಕೇಳಿದ್ದು. ಕೇಳ್ತಾ? ಮ್ಯಾಗಿ ಬೇಕು ಅಂತ ಕೇಳೋದು, ಕಂಡು ತಿನ್ನೋದು. ಹಿಡ್ಕೊಬನೆ ಹಾಕೊಂಬನೆ. ನೋಡಿ ಎಂಜಲ್.